ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ರೈಲ್ವೆಗೆ ಮತ್ತೊಬ್ಬ ಬಾಹುಬಲಿಯ ಸೇರ್ಪಡೆ ಆಗಿದೆ. ಭಾರತದಲ್ಲಿ ತಯಾರಾಗಿರೋ ಈ ಇಂಜಿನ್ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಇದನ್ನು ಬಳಕೆ ಮಾಡುವ ಮೂಲಕ ಭಾರತೀಯ ರೈಲ್ವೆ ತನ್ನ ಸರಕು ಸಾಗಾಣಿಕೆಗೆ ಮತ್ತಷ್ಟು ವೇಗವನ್ನು ಕೊಡುವ ಬಗ್ಗೆ ಗಮನ ಹರಿಸ್ತಾ ಇದೆ. ಈ ಹೊಸ ರೈಲಿನ ಇಂಜಿನ್ ಒಂದೇ ಬಾರಿಗೆ 4,500 ರಿಂದ 5,000 ಟನ್ಗಳಷ್ಟು ಗೂಡ್ಸ್ ಅನ್ನ ಎಳೆದೊಯ್ಯುತ್ತೆ. ಹೀಗಾಗಿ ಈ ಇಂಜಿನ್ ಭಾರತೀಯ ರೈಲ್ವೆಗೆ ಬೂಸ್ಟ್ ಕೊಡ್ತಾ ಇತ್ತು. ಇಂಥ ಮತ್ತಷ್ಟು ಇಂಜಿನ್ಗಳು ಆದಷ್ಟು ಬೇಗ ಭಾರತೀಯ ರೈಲ್ವೆಯನ್ನ ಸೇರ್ಕೊಳ್ತಾ ಇವೆ. ಹಾಗಾದ್ರೆ ಯಾವುದು ಆ ಶಕ್ತಿಶಾಲಿ ರೈಲ್ ಇಂಜಿನ್? ಅದರ ತಾಕತ್ ಎಂತದ್ದು? ಅದಕ್ಕಿಂತಲೂ ಶಕ್ತಿಶಾಲಿಯಾದ ರೈಲ್ವೆ ಇಂಜಿನ್ ಭಾರತದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ರೈಲ್ವೆ ಅನ್ನೋದೇ ಒಂದು ಅದ್ಭುತ. ಜಗತ್ತಿನ ಸಾಕಷ್ಟು ದೇಶಗಳ GDPಗಿಂತಲೂ ಹೆಚ್ಚಿನ ಆದಾಯವನ್ನ ನಮ್ಮ ಭಾರತೀಯ ರೈಲ್ವೆ ಹೊಂದಿದೆ. ಪ್ರತಿನಿತ್ಯ ಕೋಟ್ಯಂತರ ಜನ ನಮ್ಮ ರೈಲುಗಳಲ್ಲಿ ಪ್ರಯಾಣ ಮಾಡ್ತಾರೆ. ಭಾರತೀಯ ರೈಲ್ವೆಯಲ್ಲಿ 12 ಲಕ್ಷಕ್ಕೂ ಅಧಿಕ ಮಂದಿ ಸಿಬ್ಬಂದಿ ಇದ್ದಾರೆ. ಹೀಗಾಗಿ ಇದು ಭಾರತದಲ್ಲಿ ಸೇನೆಯನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವ ಸಂಸ್ಥೆಯಾಗಿ ಗುರುತಿಸಿಕೊಳ್ಳುತ್ತೆ. ಹಾಗೇನೆ ಭಾರತೀಯ ರೈಲ್ವೆ ಸರಕು ಸಾಗಾಣಿಕೆಯ ವಿಷಯದಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. 2024-25 ಆರ್ಥಿಕ ವರ್ಷದಲ್ಲಿ 1.465 ಬಿಲಿಯನ್ ಟನ್ಗಳಷ್ಟು ಸರಕನ್ನ ರೈಲ್ವೆ ಮೂಲಕ ಸಾಗಾಟ ಮಾಡಲಾಗಿದೆ. ಪ್ರಮುಖವಾಗಿ ಕಲ್ಲಿದ್ದಲು, ಐರನ್ ಓರ್ ಹಾಗೂ ಸಿಮೆಂಟ್ ಸಾಗಾಣಿಕೆಯಲ್ಲಿ ರೈಲ್ವೆ ಸಿಂಹಪಾಲನ್ನು ಪಡ್ಕೊಳ್ಳುತ್ತೆ. ಇನ್ನು ಭಾರತದಲ್ಲಿ ಸರಕು ಸಾಗಾಣಿಕೆಗೆ ಅಂತಲೇ ಡೆಡಿಕೇಟೆಡ್ ಫ್ರೈಟ್ ಲೈನ್ ಕೂಡ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ಡಂಕಣಿ ಲೂಧಿಯಾನಾ ಲೈನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಖರಗ್ಪುರ ವಿಶಾಖಪಟ್ಟಣಂ ಪಿರ್ತಾಲ, ಮುಂಬೈ ಪಿರ್ತಾಲ ಹಾಗೂ ಪಾಲ್ಘರ್ ಖರಗ್ಪುರ್ ಲೈನ್ಗಳಲ್ಲಿ ಅತಿ ಹೆಚ್ಚು ಸರಕು ಸಾಗಾಣಿಕೆ ಆಗ್ತಾ ಇದೆ. ಇದರ ಜೊತೆಗೆ ಗೋವಾದ ಮಡಗಾವ್ನಿಂದ ಚೆನ್ನೈ, ವಿಶಾಖಪಟ್ಟಣಂನಿಂದ ಚೆನ್ನೈವರೆಗಿನ ಫ್ರೈಟ್ ಲೈನ್ ಕೂಡ ಸಿದ್ಧ ಮಾಡಲಾಗ್ತಾ ಇದೆ. ಈ ಮೂಲಕ ದೇಶದ ಪ್ರಮುಖ ಬಂದರುಗಳಿಗೆ, ಪ್ರಮುಖ ನಗರಗಳಿಗೆ ರೈಲುಗಳ ಮೂಲಕ ಅಗತ್ಯ ಸರಕು ಸಾಗಾಣಿಕೆಯನ್ನು ಮಾಡುವುದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಇದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರುವ ರೈಲ್ವೆ ಇಲಾಖೆ ಪ್ರಯಾಣಿಕರ ರೈಲುಗಳ ಜೊತೆಗೆ ಸರಕು ಸಾಗಾಣಿಕೆ ರೈಲುಗಳ ಗುಣಮಟ್ಟವನ್ನು ಸುಧಾರಿಸುವ ಕಡೆಗೆ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಭಾರತದಲ್ಲಿ ಸರಿಸುಮಾರು 13,198 ಪ್ರಯಾಣಿಕ ರೈಲುಗಳಿವೆ. ಹಾಗೆಯೇ 9,000ದಷ್ಟು ಗೂಡ್ಸ್ ರೈಲುಗಳು ಕಾರ್ಯನಿರ್ವಹಿಸ್ತಾ ಇವೆ. ಪ್ರಯಾಣಿಕ ರೈಲುಗಳಲ್ಲಿ ವಂದೇ ಭಾರತ್, ಗತಿಮಾನ್, ರಾಜಧಾನಿ, ಶತಾಬ್ದಿ ಅಂಥ ರೈಲುಗಳಿದ್ದು ಅವುಗಳ ವೇಗ ಗಂಟೆಗೆ 140 ಕಿಲೋಮೀಟರ್ ಅನ್ನು ಮುಟ್ಟುತ್ತೆ. ಸದ್ಯಕ್ಕಿದು ಭಾರತದಲ್ಲಿ ರನ್ ಆಗ್ತಾ ಇರುವ ಸುರಕ್ಷಿತ ಮತ್ತು ವೇಗವಂತ ರೈಲು ಅಂತ ಹೇಳಲಾಗುತ್ತೆ. ಆದರೆ ಗೂಡ್ಸ್ ರೈಲುಗಳ ವೇಗ ಇಷ್ಟೊಂದೆಲ್ಲ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ತೂಕವನ್ನು ನಾವು ಹೊತ್ತೊಯ್ಯಬೇಕಾಗತ್ತೆ. ಹೀಗಾಗಿ ಅವು ನಿಧಾನವಾಗಿ ಸಂಚರಿಸುತ್ತವೆ. ಹಾಗೆ ನೋಡಿದ್ರೆ ಬೆಳೀತಾ ಇರೋ ಭಾರತ ಅಂದ್ರೆ ಔದ್ಯಮಿಕವಾಗಿ ಬೆಳೀತಾ ಇರೋ ಭಾರತಕ್ಕೆ ಸರಕು ಸಾಗಾಣಿಕೆಯ ವೇಗವನ್ನು ಕೂಡ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕಾದ ಅಗತ್ಯ ಖಂಡಿತ ಇರುತ್ತೆ. ಯಾವುದೋ ಒಂದು ಬಂದರಿಗೆ ನಮ್ಮ ಉತ್ಪಾದನೆಗಳನ್ನ ಬೇಗ ತಗೊಂಡು ಹೋಗಿ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಅವುಗಳನ್ನ ಸಾಗಾಟ ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂದ್ರೆ ಸಾಗಾಟದ ಇನ್ಫ್ರಾ ಬೆಳಿಬೇಕು. ಗೆಳೆಯರೆ, ಬ್ರಿಟಿಷರು ಈ ದೇಶದಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ರಲ್ಲ, ಅದರ ಮೂಲ ಉದ್ದೇಶ ಇದ್ದಿದ್ದೇ ಸರಕು ಸಾಗಾಣಿಕೆ. ಅಂದ್ರೆ ಭಾರತದ ನಾನಾ ಮೂಲೆಗಳಿಂದ ಸರಕನ್ನ ಸಮುದ್ರ ಮಾರ್ಗಗಳ ಮೂಲಕ ಬ್ರಿಟನ್ಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುವ ಹಾಗೆ ಮತ್ತು ಬ್ರಿಟನ್ನಿಂದ ಸಿದ್ಧವಾಗಿ ಬಂದ ಸರಕನ್ನ ಭಾರತದ ನಾನಾ ಮೂಲೆಗಳಿಗೆ ತಲುಪಿಸಿ ಅಲ್ಲಿನ ಮಾರುಕಟ್ಟೆಗಳೆಲ್ಲವೂ ಮಾರಾಟ ಆಗುವ ಹಾಗೆ ನೋಡ್ಕೋಬೇಕು ಅನ್ನೋ ಕಾರಣಕ್ಕೇನೆ ಭಾರತದ ಮೂಲೆಗಳಿಗೆ ಬ್ರಿಟಿಷರು ರೈಲು ಮಾರ್ಗಗಳನ್ನು ಮಾಡಿದರು. ಆದರೆ ಆ ನಂತರದ ಕಾಲಘಟ್ಟದಲ್ಲಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರೈಲ್ವೆ ಅನ್ನೋದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗೋದಿಕ್ಕೆ ಹೆಚ್ಚು ಬಳಕೆಯಾಗ್ತಾ ಹೋಯ್ತೇ ಹೊರತು ಸರಕು ಸಾಗಾಣಿಕೆಯ ದೃಷ್ಟಿಯಿಂದ ರೈಲ್ವೆ ನೆಟ್ವರ್ಕ್ ಅನ್ನ ಬಲಿಷ್ಠಗೊಳಿಸುವ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋ ಕೆಲಸ ನಡೀಲಿಲ್ಲ. ಆದರೆ ಈಗ ದೇಶ ಬದಲಾಗ್ತಾ ಇದೆ. ನಮ್ಮಲ್ಲಿನ ಉತ್ಪಾದನಾ ವಲಯ ಕೂಡ ವೇಗವಾಗಿ ಬೆಳೀತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಭಿವೃದ್ಧಿ ಪಡಿಸಿಕೊಂಡು ವಿದೇಶಿ ಬಂಡವಾಳ ಹೂಡಿಕೆಯ ಕಡೆಗೆ ಕೂಡ ಭಾರತ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಈ ನಿಟ್ಟಲ್ಲಿ ಸರಕು ಸಾಗಾಣಿಕೆಗೆ ಅನುಕೂಲವಾಗುವ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅದರ ಭಾಗವಾಗಿ
ಭಾರತೀಯ ರೈಲ್ವೆಯ ಸರಕು ಸಾಗಾಣಿಕೆ ಕೂಡ ವೇಗವನ್ನು ಪಡ್ಕೊಳ್ತಾ ಇದೆ. ಈ ಕಾರಣದಿಂದಲೇ ಗೂಡ್ಸ್ ರೈಲುಗಳಿಗಾಗಿ ಅತಿ ಹೆಚ್ಚು ಶಕ್ತಿಶಾಲಿ ಅನ್ನಿಸುವ ಎಂಜಿನ್ಗಳನ್ನು ಕೊಡೋ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿ ಇಂಜಿನ್ ಅಂದ್ರೆ ಅದು WAG-12 ಅನ್ನೋ ಇಂಜಿನ್. ಈ WAG-12 12,000 ಹಾರ್ಸ್ ಪವರ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೇನೆ ಇದು 118 ಬೋಗಿಗಳನ್ನ ಒಂದೇ ಇಂಜಿನ್ ಎಳೆದೊಯ್ಯುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈ ಇಂಜಿನ್ ಮೊದಲ ಬಾರಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ನಿಂದ ಬರವಾದಿ ನಿಲ್ದಾಣದ ನಡುವೆ ಸಂಚರಿಸಿತು. ಇನ್ನು ಈ ಇಂಜಿನ್ ಬಿಹಾರದ ಮಾಧೇಪುರ್ ಫ್ಯಾಕ್ಟರಿಯಿಂದ ರೋಲ್ ಔಟ್ ಆಯಿತು. ಈ ಇಂಜಿನ್ ಅನ್ನ ಫ್ರೆಂಚ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಲ್ಟ್ ಸ್ಟೋಮ್ ಜೊತೆ ಸೇರಿ ನಿರ್ಮಾಣ ಮಾಡಲಾಗಿದೆ. ಸಾಮಾನ್ಯವಾಗಿ ಒಂದು ವ್ಯಾಗನ್ ನಲ್ಲಿ 58ರಿಂದ 71 ಟನ್ ಅಷ್ಟು ಗೂಡ್ಸ್ ಅನ್ನು ತುಂಬುತ್ತಾರೆ. ಅಂದ್ರೆ ಸರಾಸರಿ 60 ಟನ್ ಅಂತ ನಾವು ಅಂದ್ಕೊಂಡ್ರೂ ಕೂಡ 118 ವ್ಯಾಗನ್ಗಳಲ್ಲಿ 7,080 ಟನ್ಗಳಷ್ಟು ಸರಕು ಸರಂಜಾಮನ್ನು ತುಂಬಿಕೊಂಡು ಈ WAG-12 ಇಂಜಿನ್ ಎಳೆದು ತರುತ್ತೆ. ಹೀಗಾಗಿ ಸದ್ಯಕ್ಕೆ ಭಾರತೀಯ ರೈಲ್ವೆ ಬಳಸ್ತಾ ಇರುವ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಅನ್ನೋ ಹೆಗ್ಗಳಿಕೆಗೆ WAG-12 ಪಾತ್ರ ಆಗಿದೆ. ಇದು ಫ್ರಾನ್ಸ್ ಸಹಯೋಗದಲ್ಲಿ ಭಾರತ ತಯಾರು ಮಾಡಿಕೊಂಡಿರೋ ಎಂಜಿನ್. ಹಾಗೆ ಗುಜರಾತ್ನ ದಾಹೋದ್ನಲ್ಲಿನ ಕೋಚ್ ಫ್ಯಾಕ್ಟರಿಯಲ್ಲಿ ಕೂಡ ಇನ್ನೊಂದಷ್ಟು ಎಂಜಿನ್ ತಯಾರಿಯ ಕೆಲಸಗಳು ಶುರುವಾದವು. ಈಗ ಆ ಕೆಲಸಗಳು ಪೂರ್ಣಗೊಂಡಿವೆ. 9,000 ಅಶ್ವಶಕ್ತಿಯನ್ನು ಉತ್ಪಾದಿಸುವ ಎಂಜಿನ್ ಅಲ್ಲಿ ತಯಾರಾಗಿದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಈ ಎಂಜಿನ್ ಅನ್ನು ತಯಾರು ಮಾಡಲಾಗಿದ್ದು ಕೇವಲ 3 ವರ್ಷಗಳಲ್ಲಿ ಇದು ರೋಲ್ ಔಟ್ ಆಗ್ತಾ ಇದೆ. ಈ ಎಂಜಿನ್ WAG-12 ಹಾಗೂ ಈ ಹಿಂದಿನ 6,000 ಹಾರ್ಸ್ ಪವರ್ ಇಂಜಿನ್ಗಳ ನಡುವೆ ಫಿಕ್ಸ್ ಆಗ್ತಾ ಇದೆ. ಇಂಥ 1,200 ಇಂಜಿನ್ಗಳನ್ನು ಭಾರತೀಯ ರೈಲ್ವೆ ಆರ್ಡರ್ ಮಾಡಿದೆ. ಮುಂದಿನ 10 ವರ್ಷಗಳಲ್ಲಿ ಈ ರೀತಿಯ 1,200 ಇಂಜಿನ್ಗಳನ್ನು ಉತ್ಪಾದಿಸುವ ಗುರಿಯನ್ನು ದಾಹೋದ್ ಪ್ಲಾಂಟ್ ಹಾಕೊಂಡಿದೆ. ಇನ್ನು ಈ ದಾಹೋದ್ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಯನ್ನು 2022ರಲ್ಲಿ ಪ್ರಾರಂಭ ಮಾಡಲಾಯಿತು. 21,405 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಫ್ಯಾಕ್ಟರಿಲಿ ಪ್ರತಿ ವರ್ಷ 120 ಇಂಜಿನ್ಗಳನ್ನು ತಯಾರು ಮಾಡಲಾಗುತ್ತೆ. ಅಂದರೆ ತಿಂಗಳಿಗೆ ಇಲ್ಲಿ 10 ಇಂಜಿನ್ಗಳು ಸಿದ್ಧ ಆಗುತ್ತವೆ. ಅಗತ್ಯ ಸಂದರ್ಭಗಳಲ್ಲಿ ಇದರ ಉತ್ಪಾದನಾ ಸಾಮರ್ಥ್ಯವನ್ನು 25% ಹೆಚ್ಚು ಮಾಡೋದಕ್ಕೆ ಕೂಡ ಅವಕಾಶಗಳಿವೆ. ಅಂದರೆ ಪ್ರತಿ ವರ್ಷ 150 ಇಂಜಿನ್ಗಳನ್ನು ತಯಾರು ಮಾಡೋ ಸಾಮರ್ಥ್ಯವನ್ನು ಈ ಫ್ಯಾಕ್ಟರಿ ಹೊಂದಿದೆ ಅಂತ ಹೇಳ್ತಾರೆ. ಇನ್ನು ಈ ಎಂಜಿನ್ನ ವಿಶೇಷತೆಯನ್ನು ನಾವು ನೋಡೋದಾದರೆ ಇದು ಸಂಪೂರ್ಣ ಎಲೆಕ್ಟ್ರಿಕ್ ಎಂಜಿನ್ ಆಗಿದ್ದು 5,500 ಟನ್ಗಳನ್ನು ಇದು ಎಳ್ಕೊಂಡು ಹೋಗುತ್ತೆ. ಹಾಗೆ ಇದನ್ನು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಗ್ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಇದು ಎಲೆಕ್ಟ್ರಿಕ್ ಎಂಜಿನ್ ಆಗಿರೋದ್ರಿಂದ ಪರಿಸರಕ್ಕೆ ಈ ಇಂಜಿನ್ನಿಂದ ಯಾವುದೇ ಹೆಚ್ಚಿನ ಸಮಸ್ಯೆಯೂ ಆಗೋದಿಲ್ಲ. ಹಾಗೇನೆ ಇದರಲ್ಲಿ ರೀಜನರೇಟಿವ್ ಪವರ್ ಅನ್ನು ಅಳವಡಿಸಲಾಗಿದ್ದು ಬ್ರೇಕ್ ಮಾಡಿದ ಸಂದರ್ಭದಲ್ಲುಂಟಾಗುವ ಘರ್ಷಣೆಯಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಪುನಃ ಗ್ರಿಡ್ಗೆ ವರ್ಗಾಯಿಸುವ ವ್ಯವಸ್ಥೆಯನ್ನ ಇದರಲ್ಲಿ ಕೊಡಲಾಗಿದೆ. ಸದ್ಯಕ್ಕೆ ಭಾರತದ ಕೆಲ ಕಂಪನಿಗಳ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಈ ರೀತಿಯ ರೀಜನರೇಟಿವ್ ಅನ್ನು ಅಳವಡಿಸಲಾಗಿದೆ. ಈಗ ರೈಲ್ ಇಂಜಿನ್ಗೆ ಕೂಡ ಇದನ್ನು ಅಳವಡಿಸಿರೋದ್ರಿಂದ ಈ ಇಂಜಿನ್ ಅತ್ಯಂತ ವಿಶೇಷ ಇಂಜಿನ್ ತರ ಕಾಣುತ್ತೆ. ಹಾಗೇನೆ ಇದಕ್ಕೆ ಕವಚ್ ಅನ್ನು ಕೂಡ ಅಳವಡಿಸಿದ್ದಾರೆ. ಕವಚ್ ಅನ್ನೋದು ರೈಲ್ವೆ ಆಕ್ಸಿಡೆಂಟ್ಗಳನ್ನು ತಡೆಯುವ ನಿಟ್ಟಲ್ಲಿ ರಚಿಸಲಾಗಿರುವ ಒಂದು ಉಪಕರಣ. ಈ ಉಪಕರಣದಿಂದ ಒಂದೇ ಟ್ರ್ಯಾಕ್ ಮೇಲೆ 2 ರೈಲುಗಳು ಎದುರು ಬದರಾಗಿ ಬರ್ತಾ ಇದ್ರೆ ಕವಚ್ ಅಳವಡಿಕೆಯಾಗಿರುವ ರೈಲಿಗೆ ಮೊದಲೇ ಸಿಗ್ನಲ್ ಸಿಗುತ್ತೆ. ಹೀಗಾಗಿ ರೈಲುಗಳು ಮುಖಾಮುಖಿ ಡಿಕ್ಕಿ ಆಗೋದನ್ನ ಇದು ತಪ್ಪಿಸುತ್ತೆ. ಹಾಗೇನೆ ಎಂಜಿನ್ಗಳಲ್ಲಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಇದರಿಂದ ಭದ್ರತೆ ಹೆಚ್ಚಾಗುತ್ತೆ. ಹಾಗೇನೆ ಈ ಎಂಜಿನ್ ನಲ್ಲಿ ಡಿಜಿಟಲ್ ಮಾಡೆಲ್ಗಳನ್ನು ಅಳವಡಿಸಲಾಗಿದೆ. ಇದು ಲೋಕೋ ಪೈಲಟ್ ಹಾಗೂ ಮೆಕ್ಯಾನಿಕ್ಗಳಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡುತ್ತೆ. ಭಾರತದ ಪವರ್ಫುಲ್ ಎಂಜಿನ್ಗಳಲ್ಲಿ ಇದು ಕೂಡ ಒಂದು ಅನ್ನಿಸ್ಕೊಳ್ತಾ ಇದೆ. ಭಾರತೀಯ ರೈಲ್ವೆ ಇದನ್ನು ಬಳಸೋದಕ್ಕೆ ಶುರು ಮಾಡಿದ ನಂತರ ಈ ಎಂಜಿನ್ಗಳ ಎಕ್ಸ್ಪೋರ್ಟ್ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಯೋಚನೆಯನ್ನ ಮಾಡುತ್ತೆ. ಆಫ್ರಿಕಾದ ದೇಶಗಳಿಂದ ಮತ್ತು ದಕ್ಷಿಣ ಅಮೆರಿಕಾದ ಸಾಕಷ್ಟು ದೇಶಗಳಿಂದ ಎಂಜಿನ್ಗೆ ಬೇಡಿಕೆ ಇದ್ದು ಅವುಗಳನ್ನು ಪೂರೈಸೋದಕ್ಕೆ ಕೂಡ ಭಾರತೀಯ ರೈಲ್ವೆ ಒಂದಷ್ಟು ಯೋಜನೆಗಳನ್ನು ಹಾಕೊಳ್ತಾ ಇದೆ. ಇನ್ನು ದೋಹಾದಲ್ಲಿ ನಿರ್ಮಾಣ ಆಗಿರುವ ಈ ಇಂಜಿನ್ ಫ್ಯಾಕ್ಟರಿಯಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 10,000 ಮಂದಿಗೆ ಉದ್ಯೋಗಾವಕಾಶಗಳು ಸಿಕ್ಕಿವೆ. ಇನ್ನು ಗೆಳೆಯರೆ, ಈಗಾಗಲೇ ಭಾರತ, ಯುನೈಟೆಡ್ ಕಿಂಗ್ಡಮ್, ಸೌದಿ ಅರೇಬಿಯಾ ಹಾಗೂ ಆಸ್ಟ್ರೇಲಿಯಾ ಸೇರಿದ ಹಾಗೆ ಸಾಕಷ್ಟು ಯುರೋಪಿಯನ್ ದೇಶಗಳಿಗೆ ಕೂಡ ರೈಲುಗಳ ಪ್ರಪೋಲ್ಷನ್ ಸಿಸ್ಟಮ್ಗಳನ್ನು, ಕೋಚ್ಗಳನ್ನು, ಮೆಟ್ರೋ ಕೋಚ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಭಾರತದಿಂದ ಪ್ರಪೋಲ್ಷನ್ ಸಿಸ್ಟಮ್ಗಳು ಫ್ರಾನ್ಸ್, ಜರ್ಮನಿ, ಸ್ಪೇನ್, ಮೆಕ್ಸಿಕೋ, ರೊಮೇನಿಯಾ ಹಾಗೂ ಇಟಲಿಗಳಿಗೆ ರಫ್ತಾದರೆ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶಗಳಿಗೆ ಲೋಕೋಮೋಟಿವ್ಗಳನ್ನು, ಶ್ರೀಲಂಕಾ ಮತ್ತು ಮೊಜಾಂಬಿಕ್ಗಳಿಗೆ
ಕೋಚುಗಳನ್ನು ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಹಾಗೇನೆ ಆಸ್ಟ್ರೇಲಿಯಾಗೆ ಮೆಟ್ರೋ ಬೋಗಿಗಳನ್ನು ಕೂಡ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇನ್ನು ಸೆನೆಗಲ್ ಹಾಗೂ ಮೊಜಾಂಬಿಕ್ಗಳು ಕೂಡ ಭಾರತದ ಲೊಕೊಮೋಟಿವ್ಗಳಿಗೆ ಬೇಡಿಕೆಯನ್ನಿಟ್ಟಿವೆ. ಹೀಗಾಗಿ ಭಾರತದ ರೈಲ್ವೆ ಇಲಾಖೆ ಅನ್ನೋದು ಈಗ ಕೇವಲ ಭಾರತದಲ್ಲಿ ಜನರಿಗೆ ಸಾರಿಗೆ ಸೇವೆಯನ್ನ, ಸರಕು ಸಾಗಾಣಿಕೆಯ ಸೇವೆಯನ್ನ ಮಾತ್ರ ಒದಗಿಸ್ತಾ ಇಲ್ಲ, ಬದಲಿಗೆ ದೇಶದ ಆರ್ಥಿಕತೆಗೆ ಕೂಡ ದೊಡ್ಡ ಬಲವನ್ನು ತುಂಬುತ್ತಾ ಇದೆ. ಗೆಳೆಯರೆ, ಭಾರತ ಜಗತ್ತಲ್ಲೇ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರುವ ದೇಶ. ಮೊದಲ ಸ್ಥಾನದಲ್ಲಿ ಅಮೆರಿಕ ಇದೆ. 2 ಮತ್ತು 3ನೇ ಸ್ಥಾನಗಳಲ್ಲಿ ಕ್ರಮವಾಗಿ ಚೈನಾ ಮತ್ತು ರಷ್ಯಾಗಳಿವೆ. 4ನೇ ಸ್ಥಾನದಲ್ಲಿ ಭಾರತ ಇದೆ. ಆದರೆ ರೈಲು ಹಳಿಗಳನ್ನು ಎಲೆಕ್ಟ್ರಿಫೈ ಮಾಡುವುದರಲ್ಲಿ ಭಾರತ ಅಮೆರಿಕಾಗಿಂತ ತುಂಬಾನೇ ಮುಂದಿದೆ. ನಮ್ಮಲ್ಲಿ 96.59% ರೈಲ್ವೆ ಹಳಿಗಳು ಎಲೆಕ್ಟ್ರಿಫೈ ಆಗಿವೆ. ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ನಿಟ್ಟಲ್ಲಿ ಭಾರತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ ಪ್ರತಿದಿನ 24 ಮಿಲಿಯನ್ ಮಂದಿ ಪ್ರಯಾಣ ಮಾಡ್ತಾರೆ. ಇಲ್ಲಿ ವರ್ಷದ ಲೆಕ್ಕವನ್ನು ತಗೊಂಡ್ರೆ ಸುಮಾರು 6 ಬಿಲಿಯನ್ಗೂ ಅಧಿಕ, ಅಂದರೆ 600 ಕೋಟಿಗೂ ಅಧಿಕ ಮಂದಿ ರೈಲುಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅರೆ, ಭಾರತದಲ್ಲಿರೋದೇ 140 ಕೋಟಿ ಮಂದಿ. ಹೀಗಿರುವಾಗ 600 ಕೋಟಿ ಮಂದಿ ಹೆಂಗ್ರಿ ಪ್ರಯಾಣ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೆಲ ಅತಿ ಬುದ್ಧಿವಂತರಿಗೆ ಹುಟ್ಟಬಹುದು. ಗೆಳೆಯರೆ, ಇಲ್ಲಿ ರಿಪೀಟೆಡ್ ಪ್ರಯಾಣಿಕರಿರ್ತಾರಲ್ಲ, ಪ್ರತಿದಿನ ರೈಲುಗಳನ್ನು ಬಳಸೋರು, ಅಂಥವರು ಸಾಕಷ್ಟು ಜನ ಇದ್ದಾರೆ. ಉತ್ತರ ಭಾರತದಲ್ಲಿ ಬಸ್ಗಳಿಗಿಂತಲೂ ರೈಲುಗಳೇ ಹೆಚ್ಚು ಪ್ರಯಾಣಿಕರನ್ನು ಕಾಣುತ್ತವೆ. ಹೀಗಾಗಿ ರೈಲುಗಳು ವರ್ಷಕ್ಕೆ 600 ಕೋಟಿ ಮಂದಿಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇವೆ. ಒಟ್ಟಲ್ಲಿ ಭಾರತ ಈಗ ಆತ್ಮನಿರ್ಭರತೆಯತ್ತ ಹೊರಳ್ತಾ ಇದೆ. ರೈಲಿನ ಗಾಲಿಗಳನ್ನು ಕೂಡ ಆಮದು ಮಾಡಿಕೊಳ್ತಾ ಇದ್ದ ಭಾರತ ಈಗ ಪ್ರತಿಯೊಂದನ್ನು ನಮ್ಮಲ್ಲೇ ನಿರ್ಮಾಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದೆ. ಜರ್ಮನಿಯ ಕಂಪನಿಗಳು ಭಾರತದಲ್ಲಿ ಕೋಚುಗಳನ್ನು ಸಿದ್ಧ ಮಾಡುತ್ತವೆ. ಅದರ ಜೊತೆಗೆ ನಮ್ಮದೇ ಆದ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಭಾರತ ಸ್ಥಳೀಯವಾಗಿ ಕೂಡ ಬೋಗಿಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಜೊತೆಗೆ ಆಲ್ಸ್ಟೋಮ್ನಂಥ ಕಂಪನಿಗಳ ಜೊತೆಗೂಡಿ ಲೊಕೊಮೋಟಿವ್ಗಳನ್ನು ತಯಾರು ಮಾಡ್ತಾ ಇದೆ. ಭಾರತ ಈಗ ತಾನೇ ಸ್ವತಃ ಸ್ವದೇಶಿ ಇಂಜಿನ್ ನಿರ್ಮಾಣದಲ್ಲಿ ಕೂಡ ಸೈ ಅನ್ನಿಸ್ಕೊಳ್ತಾ ಇದೆ. ಇದನ್ನೇ ಅಲ್ವಾ ಬದಲಾವಣೆಯ ಪರ್ವ ಅಂತ ಹೇಳೋದು. ಇದು ಗೆಳೆಯರೆ, ಭಾರತದಲ್ಲಿ ತಯಾರಾಗಿರುವ 9,000 ಅಶ್ವಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವ ಲೊಕೊಮೋಟಿವ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.